ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸಂಸದ ಶಾಸಕರ ಮೇಲೆ ಇಡಿ ದಾಳಿ ಪ್ರಕರಣ. 3 ಶಾಸಕರು ಓರ್ವ ಸಂಸದರಿಗೆ 14 ಗಂಟೆಗಳ ನಿರಂತರ ವಿಚಾರಣೆ ಆಗಿದೆ. ರಾತ್ರಿ 10:30ಕ್ಕೆ ವಿಚಾರಣೆಯನ್ನ ಮುಗಿಸಿದ್ದಾರೆ ಇಡಿ ಅಧಿಕಾರಿಗಳ ಸಾಲು ಪ್ರಶ್ನೆಗಳಿಗೆ ಹೈರಾಣಾಗಿ ಹೋಗಿದ್ದಾಳೆ ಬಳ್ಳಾರಿಯ ನಾಯಕ. ಶಾಸಕ ನಾರಾ ಭರತ್ ರೆಡ್ಡಿ, ಶಾಸಕ ಜೆಎನ್ ಗಣೇಶ್, ಶಾಸಕ ಶ್ರೀನಿವಾಸ್, ಸಂಸದ ಇ ತುಕಾರಾಮ್ಗೆ ಇಡಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಯಲಾಗಿದೆ. ವಿಚಾರಣೆಯ ಬಳಿಕ ರಾಜ್ಯ ನಾಯಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಶಾಸಕರುಗಳು. ಹೇಗಾಯ್ತು, ಇಷ್ಟೊತ್ತು ವಿಚಾರಣೆಯನ್ನ ಮಾಡಿದ್ರು, ಈ ಎಲ್ಲದ್ರ ಬಗ್ಗೆ ಡೀಟೇಲ್ ಅನ್ನು ನೀಡಿದ್ದಾರೆ. ದಾಳಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೂಡ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಏನಾಯಿತು, ಎಷ್ಟೊತ್ತಾಯಿತು ಈ ದಾಳಿ, ಏನೇನು ವಿಚಾರಣೆ ಮಾಡಿದ್ರು, ಏನೇನು ಸಮಸ್ಯೆ ಆಯಿತು, ಇದೆಲ್ಲದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಇದೇ ಸಂದರ್ಭದಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಸಿಎಂ ಮತ್ತು ಡಿ.ಸಿ.ಎಂ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನವರನ್ನು ಟಾರ್ಗೆಟ್ ಮಾಡಲಾಗಿದೆ, ಬೇಕು ಅಂತ ಟಾರ್ಗೆಟ್ ಮಾಡಿಯೇ ಈ ರೀತಿಯಾದಂಥ ದಾಳಿಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಅದರ ಜೊತೆಗೆ 30 ಕೋಟಿ, 40 ಕೋಟಿ, 50 ಕೋಟಿ ಸೀಸ್ ಮಾಡಿದ್ರು, ಆ ಡಾಕ್ಯುಮೆಂಟ್ ಸೀಸ್ ಮಾಡಿದ್ರು, ಈ ಡಾಕ್ಯುಮೆಂಟ್ ಸೀಸ್ ಮಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಇದ್ವು. ಆ್ಯಕ್ಚುಲಾಗಿ ಏನಾಯಿತು, ಎಷ್ಟು ಸೀಸ್ ಮಾಡಿದ್ರು, ಮಾಡಲಿಲ್ವೋ, ಇದೆಲ್ಲವೂ ಕೂಡ ಅಲ್ಲಿ ಇದ್ದಂಥವ್ರಿಗೆ ಮಾತ್ರ ಗೊತ್ತಿದೆ. ಅದಕ್ಕೆ ಒಬ್ಬರೊಬ್ಬರೇ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾಯಕರುಗಳು ಕೂಡ ಕೇಳಿದ್ದಾರೆ, ಹೌದಾ ಏನಾದರೂ ಸೀಸ್ ಮಾಡಿದ್ರಾ, ಎಷ್ಟು ಸೀಸ್ ಮಾಡಿದ್ರು, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಅನ್ನುವಂಥದ್ದು. ಧೈರ್ಯ ತುಂಬೋ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಏನು ಹೆದರಿಕೊಳ್ಳುವಂಥದ್ದು, ಅಂಜುವಂಥದ್ದು ಏನು ಮಾಡ್ಕೊಳ್ಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ರಾಜಕೀಯವಾಗಿ ಆಗ್ತಾ ಇರುವಂಥದ್ದು, ಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೇಗಾದರೂ ಸರಿ ಕಾಂಗ್ರೆಸ್ನ ಲೀಡರ್ಸ್ಗಳನ್ನ ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ ಬಿಜೆಪಿಗರು ಅನ್ನುವಂಥ ಆರೋಪ. ಇದು ನಿನ್ನೆ ಮೊನ್ನೆ ಆರೋಪ ಅಲ್ಲ, ಬಹು ವರ್ಷಗಳಿಂದ ಕೇಳಿಬರ್ತಾ ಇರುವಂಥ ಆರೋಪ. ಮತ್ತು ಕೇವಲ ಇದು ಕರ್ನಾಟಕ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ಆರೋಪ ಅಲ್ಲ, ದೇಶದಾದ್ಯಂತ ಕೆಲವು ನಾಯಕರುಗಳು ಮಾಡ್ತಾ ಇರುವಂಥ ಆರೋಪ. ಎಲ್ಲಿವರೆಗೂ ಬಿಜೆಪಿ ನಾಯಕರುಗಳ ಮನೆ ಮೇಲೆ ಇಡಿ ರೇಡ್ ಅಂತ ನೋಡಿರೋದು ಕೆಲವು ಬೆರಳೆಣಿಕೆ ಅಷ್ಟು. ಅದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಇಲ್ಲದೆ ಇದ್ದಾಗಲೂ. ಯಾಕೆ ಹೀಗಾಗತ್ತೆ? ಇಡಿಯನ್ನು ಕೈಗೊಂಬೆ ಮಾಡಿಕೊಂಡಿದ್ದಾರೆ. ಇಡಿ ಕೇಂದ್ರ ಸರ್ಕಾರ ಹೇಳುವ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನುವಂಥ ಆರೋಪ. ಈ ಆರೋಪಗಳನ್ನು ಬಹಳ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. 14 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರೋದು. ಈ ಕೆಲವರು ನಮ್ಮಲ್ಲಿ ಏನು ವಶಕ್ಕೆ ಪಡ್ಕೊಂಡಿಲ್ಲ, ಸುಮ್ಮನೆ ಮಾಹಿತಿಗಳು ಹರಿದಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಟೋಟಲ್ ಆಗಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ವಿಚಾರ? ಅಧಿಕಾರಿಗಳು ನಿರಂತರವಾಗಿ 14 ಗಂಟೆಗಳಿಂದ ಶೋಧನಾ ಮಾಡಲಾಯಿತು. ನಿನ್ನೆ ಮಹತ್ವದ ದಾಖಲಾತಿಗಳನ್ನ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಬಳ್ಳಾರಿ ನಗರ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಮನೆ ಆಗಿರ್ಬೋದು, ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಮನೆ ಆಗಿರ್ಬೋದು, ಬಳ್ಳಾರಿಯ ಸಂಸದರಾಗಿರುವಂತಹ ಇ ತುಕಾರಾಮ್ ಮನೆ ಸೇರಿದಂತೆ ಕೂಡಲ್ಗಿ ಶಾಸಕ ಎನ್.ಟಿ. ಶ್ರೀನಿವಾಸ್ ಇವರ ಮನೆಯ ಮೇಲೆ ಕೂಡ ನಿನ್ನೆ ಇಡಿ ರೈಡ್ ಆಗಿತ್ತು. ಅಲ್ಲಿ ಅನೇಕ ದಾಖಲಾತಿಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ಸಾಲಾದಂತ ಇಡಿ ಅಧಿಕಾರಿಗಳು ಕೂಡ ಪ್ರಶ್ನೆಗಳನ್ನ ಕೇಳಲಾಯಿತು. ನಿರಂತರವಾಗಿ 14 ಗಂಟೆಗಳಿಂದ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಶಾಸಕರುಗಳು ಕೂಡ ಸಾಕಷ್ಟು ಹೈರಾಣಾಗಿದ್ದು ಅಂತ ಕೂಡ ಕೇಳ್ಬಂತು. ಜೊತೆಗಾಗಿ ತೆಲಂಗಾಣದಿಂದ ಬಳ್ಳಾರಿಗೆ ಈ ಹಣ ಏನ್ ಬಂತು, ಈ ಹಣದ ಲಿಂಕ್ ಕುರಿತವಾಗಿ ಕೂಡ ಅಲ್ಲಿ ತನಿಖೆಗೆ ತಲಾಶವನ್ನು ಕೂಡ ಮಾಡಲಾಯಿತು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರ ಬಗ್ಗೆ ದುಡ್ಡು ಹಂಚೋದಾಗಿರ್ಬೋದು, ಖರ್ಚು ಎಷ್ಟಾಯ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಜೊತೆಗೆ ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ ಆಗಿರ್ಬೋದು, ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ಕೂಡ ಹೇಳಿದ್ದಾರೆ. ಮತ್ತು ಲೋಕಸಭಾ ಚುನಾವಣೆ ವೇಳೆ ಆಯೋಗಕ್ಕೆ ಸಲ್ಲಿಸಿರುವಂತಹ ಅಪ್ಡೇಟ್ ಏನಿದೆ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಜೊತೆಯಾಗಿ ಅಗತ್ಯವಿರುವ ಕ್ಷಣದಲ್ಲಿ ಮತ್ತು ಇಡಿ ಅಧಿಕಾರಿಗಳು ನೀವು ಬರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈ ತುಕಾರಾಮ್ ಅವರಿಗೆ ಕೂಡ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ಇದ್ರ ಜೊತೆಯಾಗಿ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಿಗಮದ ಹಣಕ್ಕೂ ಮತ್ತು ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈ ತುಕಾರಾಮ್ ಸೇರಿದಂತೆ ಶಾಸಕರುಗಳು ಕೂಡ ಹೇಳಿರುವಂತದ್ದು. ಮತ್ತು ನಿನ್ನೆ ನಡೆದಿರುವಂತಹ ಇಡಿ ದಾಳಿ ಏನಿದೆ ಮತ್ತು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತ ಬಿ ನಾಗೇಂದ್ರ ಕೂಡ ಮತ್ತೆ ಒಂದು ಉರುಳಾಗುವಂತ ಸಾಧ್ಯತೆಗಳಿತ್ತು. ಯಾಕಂದ್ರೆ ಸಚಿವ ಸ್ಥಾನ
ಸ್ಥಾನ ಮತ್ತೆ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಿ ನಾಗೇಂದ್ರ ಅವರು ಕೂಡ ಕನಸನ್ನ ಕಾಣ್ತಾ ಇದ್ರು. ಈ ರೀತಿಯಾದಂತಹ ದಿಢೀರಾಗಿ ಇಡಿ ದಾಳಿಯಿಂದಾಗಿ ಮತ್ತೆ ಈ ಸಚಿವ ಸ್ಥಾನ ಕೈ ತಪ್ಪಿ ಹೋಗ್ಬೋದಾ ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ. ಇದೆಲ್ಲವನ್ನ ಒಂದ್ ಸೈಡ್ ಇಟ್ರೆ ನಿನ್ನೆ ಮಾತ್ರ ಬಳ್ಳಾರಿಯಲ್ಲಿ 14 ಗಂಟೆಗಳ ಕಾಲ ನಿರಂತರವಾಗಿ ಈ ಪ್ರಕರಣವನ್ನ ಇಡಿ ಅಧಿಕಾರಿಗಳು ಕೂಡ ವೀಕ್ಷಿಸಿರುವಂತದ್ದು, ಅನೇಕ ಮಾಹಿತಿ ದಾಖಲಾತಿಗಳನ್ನ ಪಡೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ನೀತಿ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.